ಖುಷಿ ಆಯ್ತಪ್ಪ ಬಂದಿದ್ ನಮಗೆ ದನ ಕಳ್ದೋಯ್ತಂತ ತುಂಬಾ ಬೇಜಾರಾಗಿತ್ತು. ಗೈಸ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ನಜರ್ ಇಸ್ ರಿಯಲ್ ಕಣ್ ಬೀಳತ್ತಂತ. ಆದ್ರೆ ನಾನು ಕೇಳ್ತಿರ್ಲಿಲ್ಲ, ಅದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಿದ್ದೆ. ಇದೇ ಜಾಗದಲ್ಲಿ ನಿಂತ ಅವತ್ತೊಂದು ವಿಡಿಯೋ ಮಾಡಿದ್ದೆ, ನಮ್ಮಮ್ಮ ದನ ಯಾಕೆ ಮಾರಲ್ಲ ಅಂತ. ಆ ವಿಡಿಯೋ 1 ಮಿಲಿಯನ್ ಹಿಟ್ ಆಗಿದ್ದಿನಾನೇ 2 ದನಗಳು ಕಾಣೆ ಆಗ್ಬಿಟ್ಟಿದ್ದೇವೆ. 3 ದಿನ ಮನೆಗೆ ಬಂದಿಲ್ಲ. ಎಲ್ಲೋಗಿತ್ತಮ್ಮ? 2 ದಿನ ಬಂದಿಲ್ಲ. 3ನೇ ದಿನ ಮತ್ತೆ ನಿಂಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ಅಲ್ಲಿ ಶಾರದಾ ವಿದ್ಯಾಮಂದಿರದ ಹತ್ರ ಇದು ಸಿಕ್ತು. ಆಮೇಲೆ ಸಂಜೆ ಇದು ದೊಡ್ಡ ದನದೊಟ್ಟಿಗೆ ಬಂತು, ಬೆಳ್ಳಿ ಒಟ್ಟಿಗೆ. ಹಿಂದಿನ ದಿನ ಎಲ್ಲಿ ಹುಡುಕಿದ್ರು ಇಲ್ಲ ಅಂತೆ. ಇದನ್ನ ನಾನು ನಮ್ದು ಅಕ್ಕನ ಮಗ ಹೋಗಿ ಕರ್ಕೊಂಡ್ ಬಂದಿದ್ದೆ. ಅಲ್ಲೊಂದು ಹೋರಿ ಅಡ್ಡ ಹಾಕೊಂಡು ಬಿಡ್ಲ ಇಲ್ಲ ಓಡ್ಕೊಂಡ್ ಬರಕ್, ಅವ್ನು ಅದನ್ನ ಓಡಿಸಿ ಮತ್ ನಾನು ಹಗ್ಗ ಹಾಕಿ ಹೇಳ್ಕೊಂಡ್ ಬಂದಿದ್ದೆ ಅಲ್ಲಿಂದ ಮನೆಗೆ. ಆಮೇಲೆ ಒಂದು 15 ದಿನ ಬಿಟ್ಟೇ ಇಲ್ಲ ಅದನ್ನ. ಕರೆಕ್ಟ್ ಆಗಿ 1 ಮಿಲಿಯನ್ ವ್ಯೂಸ್ ಬಂದಿತ್ತು ಅವತ್ತೆ ಶೇರ್ ಮಾಡೋಣ ಅನ್ಕೊಂಡ್ರೆ 5 ಕಾಣೆ ಆಗ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ರೆ, ನೋಡು ನಾವು ಹೇಳಿದ್ವಿ, ಕೇಳಿದ್ಯಾ ಅಂತ ಕೇಳ್ತಿದ್ದಾರೆ. ಅಂದ್ರೆ ನಜರ್ ಇಸ್ ರಿಯಲ್ ಅಂತ ಹೇಳಿ ನಾನು ಹಂಗೆ ಹೇಳ್ದೆ, ಎಲ್ಲ ಎಂತಕ್ ಹಾಕಿದ್ ನೀನು, ದನನೇ ಇಲ್ಲ ಈಗ. ಸೊ 2 ದಿನ ಎಲ್ಲಾ ಕಡೆ ಹುಡುಕಿದ್ರಂತ. ಎಲ್ಲೆಲ್ಲ ಹುಡುಕಿದ್ರಮ್ಮ? ಚೌಕಿ, ಆ ಕಡೆ ಕೊಪ್ಪ ಸ್ಟೇಟ್, ಈ ಕಡೆ ಬಾಲ್ಗಡಿ, ಎಲ್ಲಾ ಕಡೆ ಹೋಗಿ ಹುಡುಕಿದ್ವಿ. ಎಲ್ಲೂ ಇರ್ಲಿಲ್ಲ. ಯಾವ್ದು ಬೇರೆ ಎಲ್ಲ ಇದು ನಮ್ದು ಇರ್ಲೇ ಇಲ್ಲ. ನಾ ದೇವ್ರಿಗೆ ಅರ್ಕೆ ಎಲ್ಲ ಒತ್ತಿದ್ದೆ ಮತ್ತೆ ಬರ್ಲಿ ಅಂತ. ಸೊ ಆಮೇಲೆ ನಮ್ ಕೊಪ್ಪದಲ್ಲಿ ಒಂದು ಹುಡ್ಕುವಂತ ಆ್ಯಪ್ ಇದೆ. ಎಲ್ಲೂ ಇರಲ್ಲ ಅನ್ಕೊಳ್ತೀನಿ ಯಾವ ಊರಲ್ಲೂ, ಆದ್ರೆ ನಮ್ಮೂರಲ್ಲಿ ಇದೆ. ಏನಾದ್ರೂ ವಿಷಯ ಕೇಳ್ಬೇಕು, ನೀವು ಹೇಳ್ಬೇಕು ಅನ್ಕೊಂಡ್ರೆ ಕೊಪ್ಪದಲ್ಲಿ ಒಂದು ಅರೌಂಡ್ 45,000 ಜನಕ್ಕೆ ಅವನು ಆ ಆ್ಯಪ್ ಮೂಲಕ ವಿಷಯನ ತಲುಪಿಸಿದ್ದಾನೆ. ಅದ್ರಲ್ಲಿ ಹಾಕಿದ್ವಿ. ಅದರಿಂದ ನೋಡಿ ಯಾರೋ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ಮೇಲೆ ಹೋಗಿ ನಮ್ಮಮ್ಮ ಕರ್ಕೊಂಡು ಬಂದ್ರು. ತುಂಬಾ ಉಪಕಾರ ಆಗತ್ತೆ ಅದು ಮಾತ್ರ. ಏನಾದ್ರು ಇಲ್ಲ ಅಂದ್ರೆ ಆಕ್ಚುಲಿ ಈ ಹುಡುಕು ಆ್ಯಪ್ ಮಾಡಿರೋನು ಕೂಡ ನನ್ನ ಫ್ರೆಂಡೇ ಒಬ್ಬ. ನಾನು ಅವ್ನು ಒಟ್ಟಿಗೆ ITI ಮಾಡಿದ್ದು. ಸೊ ಈ ಹುಡುಕು ಆ್ಯಪ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ವಿಡಿಯೋ ಮಾಡ್ತೀನಿ, ಅಕೌಂಟ್ನ ಫಾಲೋ ಮಾಡ್ಕೊಂಡಿರಿ.